ಕುಂಭಮೇಳದಲ್ಲಿ ಸಿಲಿಂಡರ್ ಬ್ಲಾಸ್ಟ್ ಆಗಿ ಸುಟ್ಟಿ ಹೋಗಿದೆ ಟೆಂಟುಗಳನ್ನು. ಮಾಲ್ವಿ ಅಮಾವಾಸ್ಯೆ ದಿವಸ 50 ಜನರು ಸತ್ತರು. 144 ವರ್ಷಕ್ಕೆ ಬರುವ ಈ ಕುಂಭಮೇಳಕ್ಕೆ ನಾಗ ಸಾಧುಗಳು ಬರ್ತಾರೆ. 44 ದಿವಸ ನಡೆಯೋ ಪುಣ್ಯ ಸ್ನಾನಗಳು. ನಮಸ್ಕಾರ, ಎಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದ್ದೀರ ಅಂತ ಬಯಸ್ತೇನೆ. ನಾನಂತೂ ಸಖತ್ತಾಗಿದ್ದೀನಿ, ನೀವು ಚೆನ್ನಾಗಿದ್ದೀರ ಅಂತ ಬಯಸ್ತಾ ಇದ್ದೀನಿ. 144 ವರ್ಷಕ್ಕೆ ಬರೋ ಒಂದೇ ಒಂದು ಕುಂಭಮೇಳ ಬಂದ್ಬಿಟ್ಟು ಎಲ್ಲರೂ ನೋಡ್ಬೇಕಂತ ಅನ್ಕೊಂತಾರೆ ಲೈಫಲ್ಲಿ ಒಂದ್ಕಿತ್ತಾದ್ರು. ಯಾಕಂದ್ರೆ ನಾವು ನೆಕ್ಸ್ಟ್ ಟೈಮ್ ನೋಡ್ತೀವೋ ನೋಡಲ್ಲ ಅಂತ ಹೇಳ್ಬಿಟ್ಟು ನಮಗಂತೂ ಗೊತ್ತಿಲ್ಲ. 144 ವರ್ಷಕ್ಕೆ ಬರೋ ಈ ಕುಂಭಮೇಳ ನಮಗೆ ಹೇಗೆ ಹೋಗೋದು ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ಫುಲ್ ಡೀಟೇಲ್ಸ್ ನಾನು ಕೊಡ್ತೀನಿ. ಸ್ಲೀಪರ್ ಕೋಚ್ ಇದ್ಕೊಂಡು 850 ರೂಪೀಸ್ ಆಗುತ್ತೆ. ನಾನು ಜನರಲ್ ಟಿಕೆಟ್ ತೊಗೊಂಡೆ, ತಪ್ಕಾಲೆಲ್ಲ ಟ್ರೈ ಮಾಡಿದ್ದು ನನ್ನ ಟಿಕೆಟ್ ಸಿಕ್ಕಿಲ್ಲ. 6000 ರೂಪೀಸ್ಗೆ ಬಜೆಟ್ ಪ್ಲಾನ್ ಹೇಗೆ ಹೋಗ್ಬಿಟ್ಟು ಬರೋದು ಕುಂಭಮೇಳಗೆ ಅಂತ ಹೇಳ್ಬಿಟ್ಟು ಈ ವಿಡಿಯೋ. ಕುಂಭಮೇಳ ಹೇಗೆ ಹೋಗೋದು, ಟ್ರೈನ್ ಎಲ್ಲ ಎಲ್ಲಿ ಸಿಗುತ್ತೆ ಅಂತ ನಿಮಗೆಲ್ಲ ಡೌಟ್ ಬರುತ್ತಲ್ಲ. ಕುಂಭಮೇಳ ಬಂದ್ಬಿಟ್ಟು ಕೃಷ್ಣರಾಜಪುರಂ ಹತ್ರ ಬಂದ್ಬಿಟ್ಟು 9:30ಗೆಲ್ಲ ಟ್ರೈನ್ ಸಿಗುತ್ತೆ ನಿಮಗೆ. 9:30 ಬಿಹಾರು ಸಂಘಮಿತ್ರ ಎಕ್ಸ್ಪ್ರೆಸ್ಸು ಟು ಬಿಹಾರ್ಗೆ ಹೋಗುತ್ತೆ. ಯಾರೆಲ್ಲ ಕುಂಭಮೇಳ ನೋಡೋಕ್ಕಾಗಲ್ಲ, ನಾನು ನೋಡ್ತೀನಿ, ನಿಮಗೆ ತೋರಿಸ್ತೀನಿ ಕುಂಭಮೇಳ ಬಂದ್ಬಿಟ್ಟು ಯಾವ ಥರ ಇರುತ್ತೆ ಅಂತ ಹೇಳ್ಬಿಟ್ಟು. ಈ ಟ್ರೈನಲ್ಲಿ ಬಂದ್ಬಿಟ್ಟು ಎಷ್ಟು ಅವರ್ ಜರ್ನಿ ಮಾಡಬೇಕಂದ್ರೆ 2300 ಕಿಲೋಮೀಟರ್ಸ್ ನಾವು ಇವಾಗ ಹೋಗಬೇಕು. ಎಷ್ಟು ದಿವಸ ಆಗುತ್ತೆ ಅಂದರೆ 2 nights and 2 mornings ಆಗುತ್ತೆ ಕುಂಭಮೇಳ ಹೋಗೋಷ್ಟೊತ್ತು. 48 hours ಆಗುತ್ತೆ ಕುಂಭಮೇಳ ಹೋಗಿ ಸೇರೋ ಅಷ್ಟೊತ್ತು. ಜನರಲಲ್ಲಿ ಯಾವ ಥರ ಇದೆ ನೋಡಿ, ನಾನು ನೆಕ್ಸ್ಟ್ ಡೇ ಮಾರ್ನಿಂಗ್ ವೀಡಿಯೋ ಮಾಡ್ತೀನಿ, ಆಗಲ್ಲ ವೀಡಿಯೋ ಮಾಡೋದಕ್ಕೆ. ಎಲ್ರಿಗೂ ಗುಡ್ ಮಾರ್ನಿಂಗ್, ನೆಕ್ಸ್ಟ್ ಡೇಗೆ ಸ್ವಾಗತ. ಇವಾಗ ನಾವೆಲ್ಲಿದ್ದೀವಿ ಅಂದರೆ ವಿಜಯನಗರದಲ್ಲಿರೋದು. ವಿಜಯನಗರದಲ್ಲಿ ಬಂದ್ಬಿಟ್ಟು ಒಂದು 1/2 hour ಸ್ಟಾಪ್ ಮಾಡಿದ್ದಾರೆ. ಇಲ್ಲಿ ಬಂದ್ಬಿಟ್ಟು ಟ್ರೈನು ತುಂಬ ಅಂದರೆ ತುಂಬ ರಶ್ ಐತೆ. ತುಂಬ ಟ್ರೈನ್ ಬಂದ್ಬಿಟ್ಟು ಕ್ಲೀನಾಗೇ ಐತೆ, ಚೆನ್ನಾಗಿದೆ. ಟ್ರೈನ್ ಎಲ್ಲ ಬಂದ್ಬಿಟ್ಟು ಕ್ಲೀನಾಗಿ ಇಟ್ಕೊಂಡಿದ್ದಾರೆ. ಜನರಲ್ ಆದ್ರೂ ಟ್ರೈನ್ ಬಂದ್ಬಿಟ್ಟು 1/2 hour ಸ್ಟಾಪ್ ಆಯಿತು. ಇಲ್ಲಿಂದ ಬಂದ್ಬಿಟ್ಟು ನಮ್ಗೆ ಎಷ್ಟು ಕಿಲೋಮೀಟರ್ ಇದೆ ಅಂದರೆ ಪ್ರಯಾಗ್ರಾಜ್ ಇಲ್ಲಿಂದ ಬಂದ್ಬಿಟ್ಟು ನಮ್ಗೆ ಎಷ್ಟು ಕಿಲೋಮೀಟರ್ ಇದೆ, 1000 ಕಿಲೋಮೀಟರ್ ಇದೆ. 1000 ಕಿಲೋಮೀಟರ್ ನಾವು ಯಾವಾಗ ಹೋಗಿ ಇಳಿಯೋದಂದರೆ ನೈಟ್ 12 ಗಂಟೆಗೆ ನಮ್ಮ ಸ್ಟಾಪ್ ಇರೋದು. 1543 ಕಿಲೋಮೀಟರ್ ದಾಟ್ಕೊಂಡು ಇವಾಗ ನಾವು ಬಂದಿರೋದು ಜೈಪುರ್ ಹತ್ರ. ಇಲ್ಲಿಂದ ಎಷ್ಟು ಕಿಲೋಮೀಟರ್ ಇದೆ ಅಂದರೆ 900 ಕಿಲೋಮೀಟರ್ ಇದೆ. ಇಲ್ಲಿ ಎಷ್ಟಾಯ್ತು ಅಂದರೆ ಹೋಗೋದಕ್ಕೆ 850 ರೂಪೀಸ್ ಆಗುತ್ತೆ. ತಿರ್ಗಾ ಇದೇ ಟ್ರೈನಲ್ಲಿ ಬರೋದಕ್ಕೆ 850 ರೂಪೀಸ್, 1700 ರೂಪೀಸ್ ಆಗುತ್ತೆ. 2 ಡೇಸ್ಗೆ ಫುಡ್ ಬಂದ್ಬಿಟ್ಟು 2000 ರೂಪೀಸ್ ಆಗುತ್ತೆ. ಅಲ್ಲಿ ಸ್ಟೇಗೆ 500 ರೂಪೀಸ್ ಆಗುತ್ತೆ. ಕುಂಭಮೇಳದಲ್ಲಿ ಒಂದು ನೈಟ್ ಇದ್ಬಿಟ್ಟು ತಿರ್ಗಾ ವಾಪಸ್ ಬರೋದಕ್ಕೆ ಅಲ್ಲಿ ಫುಡ್ ಬಂದ್ಬಿಟ್ಟು 1000 ರೂಪೀಸ್ ಇಟ್ಕೊಂಡ್ರೆ ಟೋಟಲ್ ಆಗಿ 6000 ರೂಪೀಸ್ ಆಗುತ್ತೆ. ನೀವು ಇಲ್ಲಿ ನೋಡ್ತಿದ್ದಾರೆ, ಇಲ್ಲಿ ಬರೋದಕ್ಕೆ ಎಷ್ಟು ಕಷ್ಟ ಬಿತ್ಕೊಂಡು ಬಂದಿದೆ ಅಂದರೆ, ಎಷ್ಟೊಂದು ರಾಜ್ಯಗಳೆಲ್ಲ ಎಷ್ಟೊಂದು ಸ್ಟೇಟ್ಗಳೆಲ್ಲ ದಾಟ್ಕೊಂಡು ಬಂದಿದೆ ಅಂದರೆ ಅಷ್ಟೊಂದು ಕಷ್ಟ ಬಿತ್ಕೊಂಡು ಪ್ರಯಾಗ್ರಾಜ್ ಹತ್ರ ಬಂದಿದ್ದೀವಿ. ಈ ಟ್ರೈನ್ ಜರ್ನಿ ಮಾತ್ರ ನನಗಂತೂ ಅದ್ಭುತವಾಗಿತ್ತು. ಜನರಲ್ ನಾನು ಒಬ್ಬನೇ ಇದಕ್ಕೆ ಪರವಾಗಿಲ್ಲ, ಬೇರೆಯವ್ರು ಯಾರಾದ್ರೂ ಇದ್ದರೆ ಕಷ್ಟ ಆಗ್ತಿತ್ತು. ನನಗೆ ತುಂಬ ಜನ ಫ್ರೆಂಡ್ಸ್ ಆದರು, ಪ್ಲಸ್ ನನ್ನ ಬಿಡೋದಕ್ಕಂತ ಅಷ್ಟು ಜನ ಬಂದರು. ಎಲ್ಲರೂ ಬಂದ್ಬಿಟ್ಟು ನನ್ನ ಜೊತೆ ಬರ್ತೀನಿ ಅಂತ ಹೇಳ್ತಾ ಇದ್ರು. ನನಗೆ ಅಂತೂ ತುಂಬಾ ಸಂತೋಷ ಆಯಿತು ಪ್ರಯಾಗ್ರಾಜಿನ ಜರ್ನಿಗೆ. ಟ್ರೈನ್ ಜರ್ನಿ ನಿಮಗಂತೂ ಯಾತ್ರೆ ಇರುತ್ತೆ. ಒಬ್ಬನೇ ಬರೋಂಗಿದ್ರೆ ಇದಕ್ಕೆ ಜನರಲ್ ಓಕೆ, ಇದು ಫ್ಯಾಮಿಲಿ ಏನಾದ್ರು ಬರೋಂಗಿದೆ ತುಂಬ ಅಂದರೆ ತುಂಬ ಕಷ್ಟ ಆಗುತ್ತೆ. ಹುಷಾರಾಗಿ ಬುಕ್ ಮಾಡ್ಕೊಂಡು ನಂತರ ಮಿಸ್ ಮಾಡ್ದಂಗೆ ಬರ್ರಿ. ನಾವು ಇವಾಗ ಪ್ರಯಾಗ್ರಾಜಲ್ಲಿ ನೈಟ್ 12 ಗಂಟೆಗೆ ನಡ್ಕೊಂಡು ಹೋಗ್ತಾ ಇದೀವಿ. ನಮ್ಮ ಹಿಂದೆ ಬಂದ್ಬಿಟ್ಟು ಎಷ್ಟೊಂದು ಜನ, ಸುಮಾರು ಜನ, ಲಕ್ಷಾಂತರ ಜನ ಬಂದ್ಬಿಟ್ಟು ನಡ್ಕೊಂಡು ಬರ್ತಾ ಇದ್ದಾರೆ. 12 ಗಂಟೆ ರಾತ್ರಿಗೆ. ಬಸ್ ಸ್ಟಾಪ್ 1.5 ಕಿಲೋಮೀಟರ್ ಐತೆ. नहीं सही होगा ना, वहाँ जंक्शन सही नहीं होगा, जा ही नहीं पाओगे यार। अच्छा जब जा पाओगे तब ना। यहाँ आदमी मर जा रहा है तो एम्बुलेंस नहीं पहुँच पा रही, नहीं पहुँच जाएगा। बस ड्राइवर ने फ्रेंड ಮಾಡ್ಕೊಬಿಟ್ಟಿದ್ದೀವಿ. तुम्हारा नाम भैया? हमारा नाम पंचू शुक्ला है। पंचू शुक्ला. इधर से कितना होता है, कितना किलोमीटर है? यहाँ से तुम जाओगे 5 किलोमीटर संगम। 5 किलोमीटर. कितना होता पैसा? 20 रुपये होता. ಇವಾಗ ಬನ್ನಿ ನಾವು ಬಸ್ ಒಳಗಡೆ ಹೋಗೋಣ, ಯಾತ್ರೆ ಇದೆ ಅಂತ ಹೇಳ್ಬಿಟ್ಟು. ಗೌರ್ಮೆಂಟ್ बस है क्या? गवर्नमेंट प्राइवेट का बस? गवर्नमेंट का बस? गवर्नमेंट तो नहीं मिलेगा, गवर्नमेंट का नहीं मिलेगा. ನೋಡಿ ಬಸ್ಸು ಯಾತ್ರೆ ಇದೇ ಬಸ್ಸು. ಚಿಕ್ಕದಾಗಿ ಟಿ ತರ ಐತೆ. ಒಂದು 20 ಜನ ಮೇಲೆ ಕುತ್ಕೊಳಕ್ಕಾಗಲ್ಲ ಅಂತ ಟಿ ತರ 20 ರೂಪಾಯಿ ಅಂತ ಹೇಳಿದ್ದಾರೆ. ಇಲ್ಲಿಂದ 5 ಕಿಲೋಮೀಟರ್ ಅಷ್ಟೇ. ನಾವು ಲಾಸ್ಟ್ ಅಲ್ಲಿ ಕುತ್ಕೊಳ್ಳೋಣ ಅಂತೇಳ್ಬಿಟ್ಟು ಅರ್ಧ ದಾರಿ ಕರ್ಕೊಂಡು ಹೋಗ್ಬಿಟ್ಟು ನಿಲ್ಲಿಸ್ಬಿಟ್ಟು ಇಲ್ಲಿಂದ ನಡ್ಕೊಂಡು ಹೋಗ್ಬೇಕು ಅಂತ ಹೇಳ್ತಾರೆ. ಇಲ್ಲಿಂದ ಎಷ್ಟು ಮೋಸ ಮಾಡಿದ್ದಾರೆ. ಇವರು ನಮ್ಮ 100 ರೂಪಾಯಿ ನೋಟ್ ಬೇರೆ ಇಸ್ಕೊಂಡ್ಬಿಟ್ಟಿದ್ದಾರೆ. ಇವಾಗ ಚೇಂಜ್ ಇಸ್ಕೊಂಡು ಇವಾಗ ಓಡೋಣ ನಾವು. ಬೈ ಚೇಂಜ್ ಇದೆ. ಬಸ್ಸನ್ನು ಮಾತಾಡ್ತೇನೆ, ನೀವೆಲ್ಲ ಕೇಳಿಸ್ಕೊಂಡು. ಸಂಗಮ ಹತ್ರ ಬಿಡ್ತೀನಿ, 20 ರೂಪಾಯಿ ಚಾರ್ಜ್ ಅಂತ ಹೇಳ್ದ ಬಸ್ಸಿಗೆ. 20 ರೂಪಾಯಿ ಕೊಟ್ಟೆ. 18 ಕಿಲೋಮೀಟರ್ ಇತ್ತು. 2 ಕಿಲೋಮೀಟರ್ ಬಿಟ್ಬಿಟ್ಟು ಇಲ್ಲಿಂದ ನೀವೇ ನಡ್ಕೊಂಡು ಹೋಗಬೇಕು ಮಿಕ್ಕಿದೆಲ್ಲ ಅಂತ ಹೇಳಿಬಿಟ್ಟು. ಈ ಬ್ರಿಡ್ಜ್ ಮೇಲೆ ನಡ್ಕೊಂಡು ಹೋಗ್ತಿದ್ರೆ ನೀವು ನೋಡ್ಬೋದು, ಒಂದ್ಕಿತ ಬಂದ್ಬಿಟ್ಟು ಸಿಲಿಂಡರ್ ಬ್ಲಾಸ್ಟ್ ಆಯಿತು 28 ಜಾನ್ವರಿ ಬಂದುಬಿಟ್ಟು. ಈ ಬ್ಲಾಸ್ಟ್ ಆಗಿದ್ದ ಬಂದುಬಿಟ್ಟು ಮಧ್ಯಾಹ್ನ ಟೈಮಲ್ಲಿ ಎಷ್ಟೊಂದು ಜನ ಇದ್ರು ಅಂದರೆ ತುಂಬ ಜನ, ಜಾಸ್ತಿ ಜನ ಇದ್ರು. ಫೈರ್ ಇಂಜನ್ ಎಲ್ಲ
ಮಧ್ಯಾಹ್ನ ಟೈಮಲ್ಲಿ ಎಷ್ಟೊಂದು ಲಕ್ಷಾಂತರ ಜನ ಟೆಂಟ್ಗಳು ಎಲ್ಲ ಸುಟ್ಕೊಬಿಡ್ತು ಈ ಜಾಗದಲ್ಲೇ ಬಂದ್ಬಿಟ್ಟು ಅವಾಗ ಎಲ್ಲ ಕ್ಲಿಯರ್ ಎಲ್ಲ ಮಾಡಿ ಬಿಟ್ಟಿದ್ದಾರೆ. ಇಲ್ಲಿಂದ ಬಂದ್ಬಿಟ್ಟು ನಾವು ನಡ್ಕೊಂಡು ಹೋಗ್ತಾ ಇದ್ದೀವಲ್ಲ, ಆ ಇನ್ಸಿಡೆಂಟ್ ನಡೆದಿರೋದು ಎಲ್ಲರಿಗೂ ತುಂಬ ಬೇಜಾರಾಗಿರುತ್ತೆ. ಕುಂಭಮೇಳದಲ್ಲಿ ಬಂದ್ಬಿಟ್ಟು ಅಲ್ಲಿ ನೋಡ್ತಾ ಇದ್ರೆ ಇಲ್ಲಿಂದ ಬಂದ್ಬಿಟ್ಟು ನಾವು ಎಷ್ಟು ಕಿಲೋಮೀಟರ್ ನಡಿಬೇಕಂದ್ರೆ 18 ಕಿಲೋಮೀಟರ್ ನಡಿಬೇಕು. ಈ ಬ್ರಿಡ್ಜ್ ಲಾಸ್ಟ್ ಡೆಡ್ ಎಂಡ್ ತನಕ ನಾವು ನಡ್ಕೊಂಡು ಹೋಗ್ಬೇಕು. ತುಂಬ ಜನ ನಡ್ಕೊಂಡು ಹೋಗ್ತಿದ್ದಾರೆ. ಟೈಮ್ ಬಂದ್ಬಿಟ್ಟು 1:30 ಆಗ್ತಿದೆ. 1:30ಗೆ ಬಂದ್ಬಿಟ್ಟು ಬಸ್ಸು ಆಟೋ ಯಾವುದೂ ಇಲ್ಲ. 144 ವರ್ಷ ಬಂದ್ಬಿಟ್ಟು ದೇವರ ಲೋಕಗಳು ರಾಕ್ಷಸರ ಲೋಕಗಳಿಗೆ ಯುದ್ಧ ಆಗುತ್ತೆ. ಏನಕ್ಕಂದರೆ ಒಂದೇ ಒಂದು ಚಿಕ್ಕ ಅಮೃತಕ್ಕೋಸ್ಕರ ಬಂದ್ಬಿಟ್ಟು ಎಷ್ಟೊಂದು ಯುದ್ಧ ಆಗುತ್ತೆ ಅಂದರೆ 144 ವರ್ಷ ಬಂದ್ಬಿಟ್ಟು ಯುದ್ಧ ಮಾಡ್ತಾರೆ. ಕೆಳಗಡೆ ಬಂದ್ಬಿಟ್ಟು ಬೆಟ್ಟ ಇಕ್ತಾರೆ, ಅದ್ರ ಕೆಳಗಡೆ ಬಂದ್ಬಿಟ್ಟು ಇದು ಅಮೃತವನ್ನು ಇಕ್ತಾರೆ. ನಾಗರಾವ್ ಸರ್ಪನ ಹಿಡ್ಕೊಂಡು ಈ ಕಡೆ ದೇವ್ರ ಲೋಕ ಈ ಕಡೆ ರಾಕ್ಷಸರ ಲೋಕ ಬಂದ್ಬಿಟ್ಟು ಎಲಿತಾ ಇರ್ತಾರೆ. 144 ವರ್ಷ ಆಗುತ್ತೆ. ಅದರಿಂದ ಬರೋ ವಿಷ ಬಂದ್ಬಿಟ್ಟು ಶಿವ ಕುಡ್ಬಿಟ್ಟು ನೀಲಕಂಠ ಅಂತ ಹೆಸರು ತರ್ತಾರೆ. ಆ ಶಿವ ಬಂದ್ಬಿಟ್ಟು ಆ ಅಮೃತವನ್ನು ತೊಗೊಂಡೋಗ್ಬೇಕಾದ್ರೆ ಎಲ್ಲೆಲ್ಲಿ ಬೀಳುತ್ತಂದ್ರೆ ಉಜ್ಜೈನು, ನಾಸಿಕ್ಕು, ಹರಿದ್ವಾರ, ಪ್ರಯಾಗ್ರಾಜು ಆ 4 ಚುಕ್ಕಿನ ಅಮೃತವೇನು ಬಿದ್ದಿರುತ್ತೆ. ಯಾವಾಗ ಕುಂಭಮೇಳ ನಡೆಸ್ತಾರೆ, ಎಷ್ಟು ವರ್ಷಕ್ಕೆ ಒಂದ್ಕಿತ ಬರುತ್ತೆ ಅಂದರೆ ಕುಂಭ ಬಂದ್ಬಿಟ್ಟು 3 ವರ್ಷಕ್ಕೆ ಒಂದ್ಕಿತ, ಕುಂಭಮೇಳ ಬಂದ್ಬಿಟ್ಟು ಅರ್ಧ ಕುಂಭಮೇಳ ಬಂದ್ಬಿಟ್ಟು 12 ವರ್ಷಕ್ಕೆ ಒಂದ್ಕಿತ, ಫುಲ್ ಕುಂಭಮೇಳ ಬಂದ್ಬಿಟ್ಟು 144 ವರ್ಷಕ್ಕೆ ಒಂದ್ಕಿತ ಬರುತ್ತೆ. ಈ ಕುಂಭಮೇಳ ನೋಡೋದಕ್ಕೆ ಎಲ್ಲಿಂದನೂ ನಾಗಸಾಧುಗಳು, ಅಗೋರಿಗಳು ಎಲ್ಲ ಬರ್ತಾರೆ. ಎಲ್ಲಿಂದ ಅಂದರೆ ಹಿಮಾಲಯ ಪರ್ವತ, ಕೈಲಾಸ ಪರ್ವತದಿಂದ, ಕಾಶಿಯಿಂದ, ಕೇದಾರ್ನಾಥ್, ಬದ್ರಿನಾಥಿಂದ ಎಲ್ಲ ಬಂದು 44 ದಿವಸ ಇದ್ದು ಅವ್ರ ಅಖಾಡದಲ್ಲೇ ಬಂದಿದ್ದು ಈ ಕುಂಭಮೇಳ ನಡೆಸ್ತಾರೆ. ಈ ಮೌನಿ ಅಮಾವಾಸ್ಯೆ ದಿವಸ ಬಂದ್ಬಿಟ್ಟು ಅವರೇ ಫಸ್ಟ್ ಸ್ನಾನ ಮಾಡೋದು ಅಗೋರಿಗಳೇ ಬಂದ್ಬಿಟ್ಟು. ಇವಾಗ ಅಗೋರಿಗಳನ್ನೆಲ್ಲ ನಾನು ತೋರಿಸ್ತೀನಿ. ಮಾಡ್ಕೊಂಡು ಬಂದಮೇಲೆ ಡ್ರೆಸ್ ಚೇಂಜ್ ಎಲ್ಲಿ ಮಾಡ್ಬೇಕು ಅನ್ಕೊಂಡಿರ್ತಲ್ಲ, ಡ್ರೆಸ್ ಚೇಂಜಿಂಗ್ಗೆ ರೂಮು ಫೆಸಿಲಿಟೀಸು ಎಲ್ಲ ಇದೆ. ತೋರಿಸ್ತೀನಿ ನೋಡಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಗೌರ್ಮೆಂಟ್ ಅವರು ಇದು ಪ್ರೊವೈಡ್ ಮಾಡಿದ್ದಾರೆ. ಒಳಗಡೆ ಯಾವ ಥರ ಇದೆ ತೋರಿಸ್ತೀನಿ. ಇದೇ ಡ್ರೆಸ್ ಚೇಂಜಿಂಗ್ ಇರೋ ರೂಮ್. ಇದನ್ನು ಲಾಕ್ ಮಾಡಿಕೊಂಡು ಹೇಳ್ಬೋದು. ಇದು ಲಾಕ್ ಮಾಡ್ಕೊಂಡು ಇಲ್ಲಿ ಡ್ರೆಸ್ ಚೇಂಜ್ ಮಾಡ್ಕೊಳೋದು ಫೆಸಿಲಿಟೀಸ್ ಇದೆ. ಹ್ಯಾಂಗರ್ಸು ಇದೆ. ಸ್ನಾನ ನದಿ ಬಂದುಬಿಟ್ಟು ಹಿಂದೆ ಇದೆ ನೋಡಿ, ಅಲ್ಲಿ ಸ್ನಾನ ಮಾಡ್ಕೊಂಡ್ಬಂದು. ತುಂಬ ಜನ ಏನು ತಪ್ಪು ಮಾಡ್ತಾರಂದರೆ ಸಂಗಮ್ ಬಂದ್ಬಿಟ್ಟು ಎಲ್ಲ ಸಂಗಮ್ ಇರುತ್ತೆ. ಗಂಗಾ, ಯಮುನಾ, ಸರಸ್ವತಿ ಸಂಗಮ್ ಅಂತ ಹೇಳ್ಬಿಟ್ಟು ಮೂರು ಸಪ್ರೇಟ್ ಸಂಗಮ್ ಇರುತ್ತೆ. ತುಂಬ ಸಂಗಮ್ ಇರುತ್ತಲ್ಲ, ಆ ಸಂಗಮಲ್ಲಿ ಹೋಗ್ಬಿಟ್ಟು ಸ್ನಾನ ಮಾಡಿಬಿಡ್ತಾರೆ. ತುಂಬ ತಪ್ಪು. ನಾವು ಬಂದ್ಬಿಟ್ಟು ಮೇಯ್ನ್ ಘಾಟ್ ಹತ್ರನೇ, ಸಂಗಮ ಹತ್ರನೇ ಸ್ನಾನ ಮಾಡಬೇಕು. ಸರಸ್ವತಿ, ಯಮುನೋತ್ರಿ, ಗಂಗೋತ್ರಿ ಎಲ್ಲ 3 ನದಿಗಳು ಇರುತ್ತಲ್ಲ, ಅಲ್ಲೇ ಹೋಗಿ ಸ್ನಾನ ಮಾಡಬೇಕು. ಆ ನದಿ ಹತ್ರ ಹೋಗ್ಬೇಕಂದ್ರೆ ತುಂಬ ಕಷ್ಟ ಬೀಳಬೇಕು. ನೋಡ್ಬೋದು ಎಷ್ಟೊಂದು ಜನ ಬಂದ್ಬಿಟ್ಟು ಹೋಗ್ತಾ ಇದ್ದಾರೆ ಅಂದರೆ ತುಂಬ ರಶ್ ಇರುತ್ತೆ. ಕನಿಷ್ಠ ಇವತ್ತು ಬಂದ್ಬಿಟ್ಟು ಆ ಸಂಗಮಲ್ಲಿ ಎಷ್ಟೊಂದು ಕೋಟಿ ಜನ ದರ್ಶನ ಮಾಡ್ಕೊತಾರೆ ಅಂದರೆ ಸ್ನಾನ ಮಾಡ್ಕೊಂಡು ಬರ್ತಾರೆ ಅಂತ. ಅಷ್ಟೊಂದು ಲಕ್ಷಕ್ಕಿಂತ ಜಾಸ್ತಿ ಜನ ದರ್ಶನ ಮಾಡ್ಕೊಂಡು ಬರ್ತಾರೇನೋ. ನನಗಂತೂ ಇಷ್ಟೊಂದು ಲಕ್ಷಕ್ಕಿಂತ ಜಾಸ್ತಿ ಜನ ಇದೆ ಫಸ್ಟ್ ಟೈಮ್ ನೋಡಿರೋದು. 1,000, 2,000 ಅಲ್ಲ, 3,000 ಅಲ್ಲ, ಕನಿಷ್ಠ ಬಂದ್ಬಿಟ್ಟು ಒಂದು 2 ಕೋಟಿ ಜನಕ್ಕಿಂತ ಜಾಸ್ತಿನೇ ಜನ ಇರ್ಬೋದು ಅನ್ಸುತ್ತೆ ನನಗಿಲ್ಲಿ. ಅಷ್ಟೊಂದು ಜನ ಇದ್ದಾರೆ. ಈ ಸಂಗಮ ಹತ್ರ ಹೋಗೋಕೆ ಮತ್ತೆ ತುಂಬ ಕಷ್ಟ. ಅದಕ್ಕಂತ ತುಂಬ ಜನ ಬಂದ್ಬಿಟ್ಟು ಗಂಗಾ, ಯಮುನಾ, ಸರಸ್ವತಿ ನದಿಯ ಸ್ನಾನ ಮಾಡ್ಕೊಳೋದಕ್ಕೆ ಹಿಂದೆ ಮುಂದೆ ಯೋಚನೆ ಮಾಡಿಬಿಟ್ಟು ಗಂಗೋತ್ರಿ ಸ್ನಾನದಲ್ಲಿ ಬಂದ್ಬಿಡ್ತಾರೆ ಈ ಸಂಗಮ ಹತ್ರ. ಯಾಕಂದರೆ ಅಲ್ಲಿ ಸ್ನಾನ ಮಾಡೋದ್ರಿಂದ ಏನು ಉಪಯೋಗ ಇರೋಲ್ಲ. ಇಲ್ಲಿ ಸ್ನಾನ ಮಾಡೋದ್ರಿಂದ ತುಂಬ ಒಳ್ಳೇದಂತಾರೆ. ಇವಾಗ ಅಲ್ಲಿ ಹೋಗೋದಕ್ಕೆ ಎಷ್ಟೊಂದು ಕಷ್ಟ ಬಿದ್ದಿದೆ ಅಂದರೆ ನಾನು ಫೋನ್ ಹಿಡ್ಕೊಳಕ್ಕೂ ತುಂಬ ಕಷ್ಟ ಆಗ್ತಿದೆ. ಆ ಥರ ಅಷ್ಟೊಂದು ಪರಿಸ್ಥಿತಿ ಎಲ್ಲ ತಳ್ಳಾಡ್ತಾ ಇದ್ದಾರೆ. ಜನಗಳೆಲ್ಲ ರಶ್ಶು ಅಷ್ಟೊಂದು ಇದೆ. ತುಂಬ ಕಷ್ಟ ಬಿತ್ಕೊಂಡು ಹೋಗ್ತಾ ಇರೋದು ಈ ಸಂಗಮ ಹತ್ರ ಸ್ನಾನ ಮಾಡೋಣ ಅಂತೇಳ್ಬಿಟ್ಟು. ನೀವೆಲ್ಲ ಯಾರೆಲ್ಲ ಫಸ್ಟ್ ಟೈಮ್ ಬಂದಿದ್ದೀರೋ ಅವರೆಲ್ಲ ಹರಹರ ಮಹಾದೇವ ಶಂಭೋ ಶಂಕರ. ಈ ಸಂಗಮ ಹತ್ರ ಬರೋದಕ್ಕೆ ತುಂಬಾ ಕಷ್ಟ ಬಿದ್ಕೊಂಡು ಈ ಸಂಗಮ ಹತ್ರ ಬಂದಿದೆ. 3 ಸಂಗಮವನ್ನು ಸೇರೋದು ಇದೇ ಜಾಗ, ಗಂಗಾ, ಯಮುನಾ, ಸರಸ್ವತಿ ಅಂತ ಜಾಗ. ಈ ಜಾಗಕ್ಕೆ ಎಷ್ಟೊಂದು ಜನ ಬಂದಿದ್ದಾರೆ ಅಂದರೆ ಲಕ್ಷಕ್ಕಿಂತ ಜಾಸ್ತಿ ಜನ. ಇವತ್ತು 4 ಕೋಟಿ ಜನ ಬಂದು ಈ ಸಂಗಮಲ್ಲಿ ಸ್ನಾನ ಮಾಡ್ತಾರೆ. ನೋಡ್ತಾ ಇರ್ಬೋದು, ಎಲ್ಲ ಕಾಯ್ತಾ ಇದ್ದಾರೆ ಸಂಗಮಲ್ಲಿ ಸ್ನಾನ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು. ಬೋಟ್ ರೈಡ್ ಕೇಳಿದ್ರೆ ಎಷ್ಟು ಹೇಳ್ತಾರೆ ಗೊತ್ತಾ? 1,000 ಅಲ್ಲ, 2,000 ರೂಪಾಯಿ ಕೇಳ್ತಾರೆ ಒಬ್ಬರಿಗೆ ಬಂದ್ಬಿಟ್ಟು ಬೋಟ್ ರೈಡಲ್ಲಿ ಕರ್ಕೊಂಡು ಹೋಗುತ್ತೆ ಒಂದು ರೌಂಡು. ಅದಕ್ಕೆ ಅಂತೇಳಿ ಇವಾಗ ಜಾಸ್ತಿ ಜನ ಇರೋದು ಅಂತ ಕೇಳಿದ್ರೆ ತುಂಬ ಜನ ಕೇಳ್ತಿದ್ದಾರೆ. 100 ರೂಪಾಯಿ ತೊಗೊಂಡವರು ಇವಾಗ 1,000 ರೂಪಾಯಿಗೆ ಹೋಗಿದ್ದಾರೆ. ಬಿಸ್ನೆಸ್ ಆ ಥರ ಇದೆ. ಅದಕ್ಕಂತಲೇ ಇಲ್ಲೇ ಸ್ನಾನ ಮಾಡ್ಕೊಂಡು ನಾವು ಹೋಗೋಣ ಅಂತ ಹೇಳ್ಬಿಟ್ಟು ಮಾಡ್ತಾ ಇರೋದು. ಈ ಪವಿತ್ರವಾದ ಜಾಗಕ್ಕೆ ಈ ಫಸ್ಟ್ ಟೈಮ್ ನಾನು ಕಾಲಿಟ್ಟಿರೋದು ಮಹಾ ಕುಂಭಮೇಳ 2025 ಬಂದ್ಬಿಟ್ಟು ನನಗಂತೂ ತುಂಬ ಸಂತೋಷ ಆಗಿತ್ತು. ತುಂಬ ಕಷ್ಟ ಬಿತ್ಕೊಂಡು ಈ ಸಂಗಮ ಹತ್ರ ಬಂದು ಸ್ನಾನ ಮಾಡ್ತಾ ಇರೋದು. ಈ ಥರ ಸಂಗಮ ಹತ್ರ ಸ್ನಾನ ಮಾಡ್ತೀನಿ ನನ್ನ ಕನಸಲ್ಲಿ ಅಂತ. ಇವಾಗ ಬಂದ್ಬಿಟ್ಟು ಕುಂಭಮೇಳದಲ್ಲಿ ಬಿಸ್ನೆಸ್ಸು ನಾಮ ಇಕ್ತಾರೆ. ಅದಕ್ಕೆ ಎಷ್ಟಾಗುತ್ತೆ, ಇಷ್ಟೊಂದು ಲಕ್ಷ ಜನಕ್ಕಿಂತ ಜಾಸ್ತಿ ಜನ ಬರ್ತಾರಲ್ಲ, ಹೆಂಗಿರುತ್ತೆ ಬಿಸ್ನೆಸ್ ಅಂತ ಬಿಟ್ಟು ಇದನ್ನ ಕೇಳಿ ತಿಳ್ಕೊಳ್ಳೋಣ. ಎಷ್ಟೇ ಭಯ್ಯ ಬಿಸ್ನೆಸ್? ठीक है, यहाँ चलता है।
500,000 रुपया काम हो जाता है। डेली 500 का 1000 काम आ जाता एक दिन का। उतना आदमी आता ना, बहुत आदमी आता ना, इसलिए पूछेगा। पैसा आता बहुत में, हाँ 1000 रुपये तक आ वो जाता है। 45 डेज में पैसा आता, वो इसके बाद ಚುಡೇಗ ಹಿಂದ್ಗಡೆ ಹೋದ್ರೆ ಇನ್ನು 1 ಕಿಲೋಮೀಟರ್ ಅಲ್ಲಿ ಹನುಮಾನ್ ಟೆಂಪಲ್ ಇದೆ. ನಮ್ಮ ಹಿಂದ್ಗಡೆ ಬಂದ್ಬಿಟ್ಟು ಯಾರಿದ್ದಾರೆ ಅಂತ ನೋಡ್ತೇವೆ. ನಮ್ಮ ಬಾಸ್ ಆಂಜನೇಯ ಸ್ವಾಮಿ ಇರೋದು. ತುಂಬ ಅಂದರೆ ತುಂಬ ಜಾಸ್ತಿ ಜನ ಬಂದಿದ್ದಾರೆ. तुम्हारा नाम? अच्छा, फ्रॉम वेयर वाराणसी दोनों होते इसका नाम? You are from Varanasi. Is from Varanasi. ಸಂಗಮಲ್ಲಿ ಸ್ನಾನ ಮಾಡಿಕೊಂಡು 1.5 ಕಿಲೋಮೀಟರ್ ನಡ್ಕೊಂಡೋದ್ರೆ ಏನು ಟೆಂಪಲ್ ಬರುತ್ತೆ ಅಂದರೆ ಬಡೆ ಹನುಮಾನ್ ಟೆಂಪಲ್ ಬರುತ್ತೆ. ಇಲ್ಲಿ ಬಂದ್ಬಿಟ್ಟು ಆಟೋಗಳು ಏನು ಗಾಡಿಗಳೆಲ್ಲ ಓಡಲ್ಲ, ಗಾಡಿ ಮಾತ್ರ ಓಡಾಡುತ್ತೆ. 50 ರೂಪೀಸ್ ಕೊಟ್ಟರೆ ಬಡೆ ಹನುಮಾನ್ ಟೆಂಪಲ್ ಹತ್ರ ನಮ್ಮನ್ನ ಕರ್ಕೊಂಡೋಗಿ ಬಿಡ್ತಾರೆ. ನೋಡ್ಬೋದು ಎಷ್ಟೊಂದು ಜನ ಇದ್ದಾರೆ ಅಂತ ಹೇಳ್ಬಿಟ್ಟು. ಹನುಮಾನ್ ಟೆಂಪಲ್ ದರ್ಶನ ಆಗೋದು ತುಂಬ ಅಂದರೆ ತುಂಬ ಕಷ್ಟ. ಇಲ್ಲಿ ಬಂದ್ಬಿಟ್ಟು ಸೈಡಲ್ಲಿ ಬಂದ್ಬಿಟ್ಟು ಹನುಮಾನ್ ಎತ್ಕೊಂಡ್ಬಂದಿರಲ್ಲ ಸಂಜೀವಿನಿ ಪರ್ವತನ ಮಾರ್ತಾ ಇರ್ತಾರೆ. ತೋರಿಸ್ತೀನಿ ನೋಡಿ, ನಾನು ಕೆಳಗಡೆ ಬಂದ್ಬಿಟ್ಟು ಸಂಜೀವಿನಿ ಪರ್ವತ ಎತ್ಕೊಂಡ್ಬಂದಿರ್ತಾರಲ್ಲ ಆಂಜನೇಯ, ಅದು ಸೇಲ್ ಮಾಡ್ತಾ ಇರ್ತಾರೆ. ಬಂದ್ಬಿಟ್ಟು ಸಂಜೀವಿನಿ ಪರ್ವತನ ಎತ್ಕೊಂಡ್ ಬಂದಿರ್ತಾರಲ್ಲ, ಇದೇ ನೋಡಿ ಸಂಜೀವಿನಿ ಪರ್ವತ ಬಂದ್ಬಿಟ್ಟು ಎತ್ಕೊಂಡ್ ಬಂದಿರೋದು. ಇದು ಬಂದ್ಬಿಟ್ಟು ನೀರಲ್ಲಿ ಹಾಕಿದ್ರೆ ಯಾತ್ರೆ ಆಗತ್ತಂದ್ರೆ ಪಾನಿ ಮೇಡಲ್ಲ ಐಸಾ ಊಟದ ನೀರಲ್ಲಿ ಹಾಕಿದ ತಕ್ಷಣ ಯಾತ್ರೆ ಆಗತ್ತಂತ ನೋಡ್ಬೋದು. ಹನುಮಾನು ಬಂದ್ಬಿಟ್ಟು ಕೈಯಲ್ಲಿಂದ ಎತ್ಕೊಂಡ್ ಬಂದಿರೋ ಭೂಮಿನಲ್ಲಿಂದ ಕೈಯಲ್ಲಿಂದ ಎತ್ಕೊಂಡ್ ಬಂದಿರೋ ಸಂಜೀವಿನಿ ಪರ್ವತ ಇದೆ ಅಂತ ಹೇಳ್ತಾರೆ. ಈ ಥರ ಡ್ರೈಯಲ್ಲಿ ನೀರಿಂದ ಎತ್ತಿದ ತಕ್ಷಣ ಈ ಥರ ಆಗುತ್ತೆ. ಸಂಜೀವಿನಿ ಪರ್ವತ वो उठाएगा तो पानी में उठाएगा तो ऐसा होता है। पानी में नहाओगे तो ऐसा हो जाएगा। ऐसा है ना, ऐसा हो जाता पानी में उठा के। ये कभी खराब नहीं होगा भैया, खराब कुछ भी नहीं होगा। कभी खराब नहीं होगा। पानी में नहाओगे ऐसा हो जाएगा, फिर पानी निकालोगे तो ऐसा हो जाएगा। ये कभी खराब नहीं होगा। ಬಡ ಹನುಮಾನ್ ಟೆಂಪಲ್ಗೆ ಎಷ್ಟೊಂದು ಜನ ಕ್ಯೂ ಅಲ್ಲಿ ಇದ್ದಾರೆ ಅಂದರೆ 1000 ಅಲ್ಲ 2000 ಅಲ್ಲ, ಒಂದು 10,000 ಜನ ಮೇಲೆ ಇರ್ತಾರೆ. ಈ ಹನುಮಾನ್ ಟೆಂಪಲಲ್ಲಿ ದರ್ಶನ ಮಾಡ್ಕೋಬೇಕಂದ್ರೆ ಇವಾಗ ಹೋದ್ರೆ ನಾಳೆ ಬೆಳಿಗ್ಗೆ ಆಗುತ್ತೇನೋ ದರ್ಶನ, ನನಗಂತೂ ಗೊತ್ತಿಲ್ಲ. ತೋರಿಸ್ತೀನಿ ನೋಡಿ ಎಷ್ಟು ಜನ ಇದ್ದಾರೆ. ಬಡೆ ಹನುಮಾನ್ ಟೆಂಪಲ್ ಬಂದ್ಬಿಟ್ಟು ನಮಗೆ ದರ್ಶನ ಆಗಿಲ್ಲ. ಯಾಕಂದರೆ ಬಂದ್ಬಿಟ್ಟು ಹನುಮಾನ್ ಟೆಂಪಲ್ ತೆಗೆಯೋದು 5 ಅವರ್ ಆಗುತ್ತೆ. ಇವಾಗ ಬಂದ್ಬಿಟ್ಟು ಟೈಮ್ 2 ಗಂಟೆ ಆಗ್ತಿದೆ. 5:30 6 ಗಂಟೆಗೆ ತೆಗಿತಾರೆ ಅಂದರೆ ದೇವಸ್ಥಾನ. ಅಷ್ಟೋ ತನಕ ನಾವು ಲೈನಲ್ಲೇ ಇರಬೇಕಂತ ಹೇಳ್ಬಿಟ್ಟು ನನಗೆ ಟ್ರೈನ್ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಬಂದುಬಿಟ್ಟೆ, ದರ್ಶನ ಆಗಿಲ್ಲ. ನೀವು ಅದಕ್ಕಿಂತ ಮುಂಚೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡ್ಕೊಳ್ಳಿ. ಯಾರಾದ್ರು ಲೈಕ್ ಮಾಡಿ ಫುಲ್ಲಾಗಿ ನೋಡಿ ವೀಡಿಯೋನ. ಮಿಸ್ ಮಾಡದೆ ಕಮೆಂಟ್ ಮಾಡಿ ಏನಾದರೂ ಮಿಸ್ಟೇಕ್ ಆಗಿದೆ ವೀಡಿಯೋನ.